ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು. ಹೀಗೆ ಒಂದು ವಾರ ಕಳೆದಿತ್ತು. ಸಿಇಒ ಜೊತೆ ಶೌರ್ಯ ಎಲ್ಲ ಕಡೆ ಕಾಣಿಸ್ಕೊಳ್ಳೋಕೆ ಶುರುವಾಗಿದ್ದ. ಆಕೆಯ ಜೊತೆಯಲ್ಲೇ ಇರ್ತಿದ್ದ. ಅವಳನ್ನು ಅತಿಯಾಗಿ ನಂಬಿಸಿದ. ಅವಳ ಜೊತೆ ಎದ್ದು ವಾಕಿಂಗ್ ಜಾಗಿಂಗ್ ಎನ್ನುತ್ತಾ ದಿನ ಶುರು ಮಾಡಿ ಅವಳೊಟ್ಟಿಗೆ ಊಟ ತಿಂಡಿ ಮುಗಿಸಿ ಅವಳ ರೂಮಲ್ಲೇ ಸೋಫಾ ಮೇಲೆ ಮಲಗ್ತಿದ್ದ. ಆಕೆಗೆ ಅವನ ಜೊತೆ ತುಂಬ ಹಿಡಿಸತೊಡಗಿತ್ತು. ಎಲ್ಲ ಕಡೆ ಸಾಕ್ಷಿ ಶೌರ್ಯ ಮಧ್ಯೆ ಏನೋ ನಡೀತಿದೆ ಅನ್ನೋ ಸುದ್ದಿ ಹಬ್ಬುವಷ್ಟು ಹತ್ತಿರವಾಗಿತ್ತು ಸಹ ನಿಜ. ಒಂದಿನ ಸಾಕ್ಷಿ ಆಫೀಸಿಗೆ ಹೋಗುವಾಗ ಸಿದ್ಧಾರ್ಥ ರಾವ್ ಕಾರ್ ಕಾಣಲು ಹಾಗೆ ನಿಂತಳು. ಕಾರಿಂದ ಇಳಿಯುವ ಸಿದ್ಧಾರ್ಥ್, ಏನೇ ಮಾವನ ಮಗಳೇ, ಕಾಲ್ ಸರಿ ಹೋಯ್ತಾ ಎಂದು ಕೇಳುತ್ತಾ ಮನೆ ಹತ್ತ ಬರಲು, ನಿಂತ್ಕೋ, ನಮ್ಮ ಮನೆಗೆ ನೀನು ಯಾಕೆ ಬಂದಿದ್ದು ಹೇಳು, ಮನೆ ಒಳಗಡೆ ನೀನು ಬರೋದು ಇಷ್ಟ ಇಲ್ಲ ನನಗೆ ತುಸು ನೇರವಾಗಿ ಮಾತಾಡಿದ್ಲು ಸಾಕ್ಷಿ. ಸಾಕ್ಷಿ, ಸುಮ್ಮನಿರಮ್ಮ, ಮನೆ ಬಾಗಿಲಿಗೆ ಶತ್ರುವೇ ಬಂದರೂ ಅವರಿಗೆ ಅವಮಾನ ಮಾಡಬಾರ್ದು ಎನ್ನುವ ಉದಯ್ ಭಾಸಿದ್ದು ಎಂದು ಆತ್ಮೀಯವಾಗಿ ಆಹ್ವಾನಿಸುತ್ತಾರೆ. ನಂತರ ಶೌರ್ಯ ಮುಖ ನೋಡುವ ಸಾಕ್ಷಿ, ನನ್ನ ಜೀವ ತೆಗೆಯೋ ಸಂಚು ಮಾಡಿರೋದು ಇವನೇ ಶೌರ್ಯ ಎಂದು ಆಫೀಸಿಗೆ ಹೋಗೋದು ರದ್ದು ಮಾಡಿ ಒಳಗಡೆ ನಡೆದಳು. ಮಾವ, ನಾನು ನೋಡ್ತಾ ಇದ್ದೀನಿ, ಸಾಕ್ಷಿ ಮೇಲೆ ಅಟ್ಯಾಕ್ ಆಗ್ತಿದೆ, ಸುದ್ದಿ ಹರಡ್ತಿದೆ. ಇದೆಲ್ಲ ನೋಡಿ ಎಲ್ಲ ಮೀಡಿಯಾ ಪಾರ್ಟ್ನರ್ಸ್ ನಾನು ಮಾಡ್ತಿದ್ದೀನಿ ಅಂತ ಕ್ವೆಶ್ಚನ್ ಮಾಡ್ತಿದ್ದಾರೆ. ಅದೆಲ್ಲ ನೋಡ್ತಿದ್ರೆ ನನಗೆ ಗಿಲ್ಟಿ ಫೀಲ್ ಆಗ್ತಿದೆ ಎನ್ನುವಾಗ, ಸಾಕು ನಿಲ್ಲಿಸು ನಿನ್ನ HD ಡ್ರಾಮಾ. ನನ್ನ ಮೇಲೆ ಅಟ್ಯಾಕ್ ನೀನೇ ಮಾಡಿಸಿ ನೀನೇ ಡ್ರಾಮಾ ಮಾಡ್ಕೊಂಡು ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ? ಅದನ್ನು ಒದ್ರಿ ಹೋಗ್ತಿರು ಎಂದವಳ ನೋಡಿ, ಈ ದುರಹಂಕಾರಿನ ಕಟ್ಕೊಳ್ಳೋಕ್ಕೆ 2 ಗುಣಿಗೆ ಬೇಕು. ಅದರಲ್ಲೂ ಇವಳ ಮೇಲೆ ಅಟ್ಯಾಕ್ ನಡೀತಿದೆ, ಇನ್ಯಾರೂ ಕಟ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಅವತ್ತಿಂದ ಟ್ರೂ ಲವ್ ಮಾಡ್ತಿದ್ದೀನಿ, ಈಗಲಾದರೂ ಮದುವೆ ಮಾಡಿಕೊಡಿ ಅಂತ ಕೇಳೋಕೆ ಬಂದೆ ಮಾವ ಎಂದು ಸಿದ್ಧಾರ್ಥ್ ಇನ್ನೂ ಮಾತು ಮುಂದುವರಿಸುವಾಗಲೇ, ಔಟ್, ಬಾಗ್ಲು ಆ ಕಡೆ ಇದೆ, ಹೋಗ್ತಿರು. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದೆ ಅಂದರೆ ನಿನ್ನ ಶೂಟ್ ಮಾಡಿ ಜೈಲಿಗೆ ಹೋಗ್ತೀನಿ ನಾನು ಎಂದು ಸಿಟ್ಟಾಗುತ್ತಾಳೆ ಸಾಕ್ಷಿ. ಏನು, ಶೂಟ್ ಮಾಡಿ ಜೈಲಿಗೆ ಹೋಗ್ತೀಯಾ? ಮೊದಲು ಆ ನಿನ್ನ ದುಶ್ಮನ್ ಯಾರು ಅಂತ ತಿಳ್ಕೊಳ್ಳೆ, ಅದನ್ನು ಬಿಟ್ಟು ನನ್ನ ಕೊಲ್ತಾಳಂತೆ ಫೂಲ್ ಎಂದು ವ್ಯಂಗ್ಯವಾಗಿ ನುಡಿದಾಗ ಸಾಕ್ಷಿಗೆ ಪಿತ್ತ ನೆತ್ತಿಗೇರಿತು. ಈಗ ಹೊರಗಡೆ ಇನ್ನೊಂದು ಸುದ್ದಿ ಹರಡಿದೆ ಎಂದಾಗ ಏನು ಎನ್ನುವಂತೆ ನೋಡಿದ್ಲು. ನೀನು ನಿನ್ನ ಬೆಡ್ರೂಮ್ನಲ್ಲಿ ಅದ್ಯಾವನ್ನೋ ಮಲಸ್ಕೊಳ್ತಿದ್ಯಾ, ಎಲ್ಲೋದ್ರೂ ಅವನ ಜೊತೆಗೆ ಹೋಗ್ತಿದ್ಯಾ, ಅವನ ಜೊತೆ ಲಿವ್ ಇನ್ ರಿಲೇಷನ್ ಎಂದು ಇನ್ನೂ ಹೇಳ್ತಿದ್ದವನ ಮಾತಿಗೆ ರೋಸೆತ್ತು, ಈಡಿಯಟ್, ನಿನ್ನ ಮನೆ ಒಳಗಡೆ ಬಿಟ್ಟಿದ್ದ ತಪ್ಪು, ಇನ್ನೂ ಈ ನಾಲ್ಗೆ ಇಷ್ಟು ಮಾತಾಡೋಕ್ಕೆ ಬಿಟ್ಟಿದ್ದು ಇನ್ನೂ ದೊಡ್ಡ ತಪ್ಪು ಎನ್ನುತ್ತಾ ಅವನ ಕೆನ್ನಿಗೆ ಬಾರಿಸಲು, ಯಾಕೆ ತಪ್ಪೇನಿದೆ, ಇದೇ ಸುದ್ದಿ ಮೀಡಿಯಾಗಳಲ್ಲೂ ಬರ್ತಿದೆ, ಅವ್ರಿಗೂ ಹೋಗಿ ಹೀಗೆ ಬಾರಿಸ್ತೀಯಾ? ಆಮೇಲೆ ಯಾವ ನಾಯಿನೂ ನಿನ್ನ ಮೂಸ್ ನೋಡಲ್ಲ, ಸುಮ್ಮನೆ ನನ್ನ ಕಟ್ಕೊಂಡು ಸಾಯಿ, ಇರೋ ಮರ್ಯಾದೆ ಉಳಿಯುತ್ತೆ ಎಂದು ಪಕ್ಕದಲ್ಲಿ ನಿಂತಿದ್ದ ಶೌರ್ಯನ ನೋಡಿ, ಬೀದಿಯಲ್ಲಿ ಹೋಗೋ ನಾಯಿಗೆಲ್ಲ ನಿನ್ನ ಮುಟ್ಟೋ ಅವಕಾಶ ಯಾಕೆ ಮಾಡಿಕೊಡ್ತಿದ್ಯಾ ಎಂದಾಗ ಶೌರ್ಯ ಕೂಡ ಒಂದು ಬಾರಿಸಿದ್ದ. ನೀವು ಮಿಸ್ CEO ಅವರ ರಿಲೇಟಿವ್ ಆಗಿದ್ದಕ್ಕೆ ಉಳ್ಕೊಂಡಿದ್ದೀರಾ, ಇಲ್ಲ ಅಂದಿದ್ರೆ ನನ್ನ ಗನ್ನಲ್ಲಿರೋ ಬುಲೆಟ್ಸ್ ನಿನ್ನ ತಲೆಯಲ್ಲಿರೋದು ಎಂದಾಗ, ಹೇ ರಾಸ್ಕಲ್, ಹೋಗಿಲ್ಲಿಂದ, ಯಾವನ್ನೆಷ್ಟು ಬಡ್ಕೊಂಡ್ರೂ ನಿನ್ನಂಥ ಜಾತಿಗೆಟ್ಟ ನಾಯಿನ ನಾನು ಮದುವೆ ಆಗೋದಿಲ್ಲ ಎಂದು ಉಗಿಯುತ್ತಿದ್ದ ಸಾಕ್ಷಿನ ತಡೆಯುವ ಉದಯ್, ಸಾಕ್ಷಿ ಸಾಕು ನಿಲ್ಲಿಸು, ಅವ್ನು ಹೇಳಿದ್ರಲ್ಲಿ ತಪ್ಪೇನಿದೆ, ನಾನು ನ್ಯೂಸ್ ನೋಡಿದೆ, ಅದರಲ್ಲಿ ಎಲ್ಲರೂ ನಿನಗೂ ಶೌರ್ಯನಿಗೂ ಏನೋ ಸಂಬಂಧ ಇದೆ ಅಂತಲೇ ಮಾತಾಡ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ಮುಂದೆ ನಿನಗೆ ಮದುವೆ ಮಾಡೋದು ಕಷ್ಟ ಆಗುತ್ತೆ ಮಗಳೇ, ಮದುವೆ ಆದರೂ ಗಂಡ ನಿನ್ನನ್ನು ಅನುಮಾನಿಸ್ತಾನೆ ಎಂದಾಗ, ಡ್ಯಾಡಿ ನೀವು ಕೂಡ ಈ ಥರ ಛೀ ಎಂದು ಬೇಸರ ಪಟ್ಟಳು. ಸರ್, ನೀವು ಈ ಥರ ಯೋಚಿಸಿದ್ದು ಯಾಕೋ ಸರಿ ಕಾಣಿಸ್ತಿಲ್ಲ, ಇದೆಲ್ಲ ಆಗುತ್ತೆ ಅಂತ ನಾನು ಅವತ್ತೇ ಹೋಗ್ತಿದ್ದೆ, ನೀವೇ ಇಲ್ಲೇ ಇರಿಸ್ಕೊಂಡಿದ್ದು, ಈಗಲೂ ಕಾಲ ಮಿಂಚಿಲ್ಲ, ನಾನು ಹೊರಡ್ತೀನಿ ಎನ್ನುತ್ತಾನೆ ಶೌರ್ಯ. ನೀನು ನಿಲ್ಲು ಎಂದು, ಡ್ಯಾಡಿ ಏನಿದೆಲ್ಲ, ಯಾಕೆ ಈ ಥರ ಹೇಳ್ತಿದ್ದೀರಾ ಎಂದು ಶಾಂತ ಧ್ವನಿಯಲ್ಲಿ ಕೇಳಿದಾಗ, ನಿನಗೆ ಜೀವ ಬೆದರಿಕೆ ಇದೆ ಅಲ್ವಾ, ನಿನಗೆ ಎಲ್ಲಂದರಲ್ಲಿ ಈ ಥರ ಸೆಕ್ಯೂರಿಟಿ ಜೊತೆಗಿದ್ದು ನಡ್ಕೊಳ್ಳೋದು ಸರಿ ಕಾಣೋದಿಲ್ಲ ಮಗಳೇ. ನಿನಗೂ ಒಂದು ಮದುವೆ ಆದರೆ ಆಗ ನಿನ್ನ ಪರ್ಸ್ನಲ್ ವಿಚಾರದಲ್ಲಿ ಜಾಗದಲ್ಲಿ ಬೇರೆ ಯಾರೂ ಇರೋ ಬದಲು ನಿನ್ನ ಗಂಡ ಇರ್ತಾನೆ ಎಂದರು. ಡ್ಯಾಡಿ, ಈ ಗೂಬೆ ಏನೋ ಮಾತಾಡುತ್ತೆ ಅಂತ ನೀವು ಎಂದು ಇನ್ನೂ ಏನೋ ಹೇಳ ಹೊರಟಿದ್ಲು. ಆದರೆ ನಿಲ್ಲಿಸಿದ ಉದಯ್, ನೀನು ಮದುವೆ ಮಾಡ್ಕೋಬೇಕು ಮಗಳೇ, ಆಗ ಆ ಕ್ರಿಮಿನಲ್ಗೂ ಭಯ ಬರುತ್ತೆ, ನಿನಗೆ ಮದುವೆ ಆಗಿದೆ, ನಿನ್ನ ಜೊತೆಗೆ ಸದಾ ಕಾಲ ಗಂಡ ಇರ್ತಾನೆ ಅಂತ. ನೋಡು, ಸಿದ್ಧಾರ್ಥ್ ನಿನ್ನನ್ನು ಚಿಕ್ಕಂದಿನಿಂದ ಪ್ರೀತಿ ಮಾಡ್ತಿದ್ದಾನೆ, ನಿನಗೆ ಇಷ್ಟವಾದರೆ ಹೇಳು, ಇಲ್ಲ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದರೆ ಹೇಳು ಎಂದು ನೇರವಾಗಿ ಗಂಭೀರವಾಗಿ ಕೇಳಿದರು. ಡ್ಯಾಡಿ, ಈಗ ಮದುವೆ ಯಾಕೆ ಎಂದು ಹರಚಾಡಿ ಉದಯ್ ಅವರು ಮದುವೆ ಮಾಡ್ಕೋಬೇಕು ಅಂತ ಪಟ್ಟು ಹಿಡಿದಾಗ, ಲೇ ಮಾವನ ಮಗಳೇ, ನನ್ನ ಮಾಡ್ಕೊ, ಜಗಳ ಇದ್ದರೆ ಏನಂತೆ, ಪ್ರೀತಿ ಇದೆ ಅಂತ ತೋರಿಸ್ತೀನಿ ಎಂದು ಸಿದ್ಧಾರ್ಥ್ ನಕ್ಕನು. ಒಂದು ಸ್ವಲ್ಪ ಆಲೋಚಿಸಿ ಉದಯ್ ಬಳಿ ಬಂದವಳು, ಆಯಿತು ಡ್ಯಾಡಿ,
ನಾನು ಮದುವೆ ಆಗ್ತೀನಿ ಎಂದಳು. ಆ ಮಾತು ಕೇಳಿದ ಶೌರ್ಯ ಏನೊಂದು ನುಡಿಯದೆ ಅಲ್ಲಿಂದ ಹೊರ ನಡೆದಾಗ, ಆದರೆ ನನ್ನ ಮನಸ್ಸಲ್ಲಿ ಸಿದ್ಧಾರ್ಥ್ ಇಲ್ಲ. ನೀವು ಆಗಲೇ ಹೇಳಿದ ಹಾಗೆ ಬೇರೆ ಯಾರೇ ಇದ್ದರೂ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಪಿಗೆ ನೀಡ್ತೀರಾ ಎಂದು ಕೇಳಿದ್ಲು. ಖಂಡಿತ ಮಗಳೇ ಎಂದು ಉದಯ್ ಹೇಳಲು, ನನ್ನ ಮನಸ್ಸಲ್ಲಿ ಒಬ್ಬರಿದ್ದಾರೆ, ಅವ್ರು ನನ್ನ ಕೈ ಹಿಡಿದ್ರೆ ನಾನು ಸುರಕ್ಷಿತವಾಗಿರ್ತೀನಿ ಡ್ಯಾಡಿ ಎಂದವಳ ಕಣ್ಣು ಶೌರ್ಯನತ್ತ ಹಾರಿತು. ಯಾರಮ್ಮ ಅವನು? ಉದಯ್ ಕೇಳಲು, ಶೌರ್ಯ ಡ್ಯಾಡಿ ಎಂದಳು. ಇನ್ನೇನು ಬಾಗಿಲಾಚೆಗೆ ಆತನ ಕಾಲು ಹೋಗಬೇಕಿತ್ತು, ಮತ್ತೆ ಒಳಗಡೆ ಇಟ್ಟು ಅವಳತ್ತ ನೋಡಲು, ಐ ಲವ್ ಹಿಮ್ ಡ್ಯಾಡಿ, ಪ್ಲೀಸ್ ಅವನ ಜೊತೆ ಮದುವೆ ಮಾಡಿಸಿ ಎಂದು ಕೇಳಿದ್ಲು. ಅವಳ ಮಾತಿಗೆ ಶೌರ್ಯ ಕಕ್ಕಾಬಿಕ್ಕಿಯಾಗಿ ನೋಡಲು, ಸಿದ್ಧಾರ್ಥ್ ಕಡೆಗೂ ನಿಮ್ಮ ಮಧ್ಯೆ ಏನೋ ಇತ್ತು ಅಂತ ಗೊತ್ತಾಯ್ತು ಬಿಡೆ ಎಂದು ಹೋದ. ಉದಯ್ ಅವರು ಖುಷಿಯಾಗಿ ಶೌರ್ಯನ ಬಳಿ ಬಂದು, ಮಗಳ ಆಸೆ ಈಡೇರಿಸ್ಬೇಕಪ್ಪ, ಮದುವೆ ಆಗ್ತೀಯ ಶೌರ್ಯ ಎಂದಾಗ ಅಲ್ಲಿಗೆ ಬರುವ ಸಾಕ್ಷಿ, ನೀವು ಮದುವೆ ತಯಾರಿ ಮಾಡ್ಕೊಳ್ಳಿ ಡ್ಯಾಡಿ, ಶೌರ್ಯ ನನಗೆ ಪ್ರಪೋಸ್ ಮಾಡಿ 1 ವಾರ ಆಯಿತು ಎಂದಳು. ಅವಳ ಮಾತಿಗೆ ಮಿಸ್ ಸಿವೋನ್ ನಾನು ನಿಮಗೆ ಎಂದು ಗಾಬರಿಯಾದಾಗ, ಜೀವನದಲ್ಲಿ ಒಮ್ಮೆ ಸ್ಟಾರ್ ಹೋಟೆಲ್ ಸೇವೆ ಬೇಕು ಅಂದೆ ಅಲ್ವಾ ಎಂದು ಕಣ್ಣು ಹೊಡೆದಳು. ಅದು ಏನೋ ಬಾಯ್ ತಪ್ಪಿ ಎಂದವನ ನೋಡಿ, ಇಬ್ಬರೂ ಏನೋ ಮಾತಾಡಿಕೊಂಡು ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ತಿಳಿತೀನಿ, ಮದುವೆ ಬಗ್ಗೆ ಮುಂದುವರಿಲ್ಲ ಉದಯ್ ಮತ್ತೆ ಕೇಳಲು, ಏನು ಶೌರ್ಯ ಹ್ಞೂ ಅನ್ನು ಎಂದು ಅವನ ಪಕ್ಕ ನಿಂತಿದ್ದ ಸಾಕ್ಷಿ ಅವನ ಕೈ ಗಿಲ್ಲಿದಾಗ, ಹಾಂ ಓಕೆ ಸರ್ ಎಂದು ಅವರ ಒಪ್ಪಿಗೆ ಸಿಕ್ಕ ಖುಷಿಯಲ್ಲಿ ಹೋದರು ಉದಯ್. ಇತ್ತ ಶೌರ್ಯನ ನೋಡಿ, ಸೆಕ್ಯೂರಿಟಿ ಹೆಡ್ ಟು ಗಂಡನ ಜಾಗಕ್ಕೆ ಕಂಗ್ರಾಟ್ಸ್ ಎಂದಾಗ, ಮಿಸ್ ನೀವು ನನಗೆ ಈ ಥರ ಶಾಕ್ ಕೊಡಬಾರ್ದಿತ್ತು ಎಂದ. ಇನ್ನೂ ಜಾಸ್ತಿ ಇದೆ, ಶಾಕ್ ಅಲ್ಲ ಶಾಕ್ಗಳು ಎಂದು ಹೋದಳು. ಅವಳು ಹೋದ್ಮೇಲೆ, ನಿನ್ನ ಅಂತ್ಯಕ್ಕೆ ನೀನೇ ಮುನ್ನುಡಿ ಬರ್ಕೋತಿದ್ಯಾ, ಕೆಲಸ ಸುಲಭವಾಯಿತು ಸಾಕ್ಷಿ ಶಿವಾನಂದ್, ಮದುವೆ ಹಸೆಮಣೆ ಏರೋಕ್ಕೂ ಮುನ್ನ ನಿನ್ನ ಕತೆ ಕ್ಲೋಸ್ ಮಾಡ್ತೀನಿ ಎಂದುಕೊಂಡ ಶೌರ್ಯ. ಇವೆಲ್ಲ ನೋಡಿ ಕನ್ನಿಕಾ ಮಾತ್ರ ಅವಳ ಫಸ್ಟ್ ಲವ್ ಕಳ್ಕೊಂಡ ನೋವಲ್ಲಿ ಅತ್ತಿದ್ದು. ನಾನು ಹೇಳಲಿಲ್ವಾ ಮೇಡಮ್, ಸಾಕ್ಷಿ ಮೇಡಮ್ಗೆ ಶೌರ್ಯ ಗಾಳ ಆಗ್ತಿದ್ದ ಅಂತ, ನೀವೇ ನನ್ನ ಮಾತು ಕೇಳಿಲ್ಲ. ಈಗ ನೋಡಿ ಸಾಕ್ಷಿ ಮೇಡಮ್ ನೇರವಾಗಿ ಮದುವೆ ತನಕ ಹೋದರು. ಕರಿಯ ಹೇಳಲು, ಆ ಸಾಕ್ಷಿಗೆ ನನ್ನ ಪರ್ಸ್ನಲ್ ಸೆಕ್ರೆಟ್ರಿಯಾಗಿ ಸೇವೆ ಮಾಡಿದ್ದಕ್ಕೆ ಸಖತ್ತಾಗಿರೋ ಬೋನಸ್ ಕೊಟ್ಲು. ಹೋಗಿ ನನ್ನ ಹುಡುಗನನ್ನೇ ಮದುವೆ ಮಾಡ್ಕೋಬೇಕಿತ್ತ ಇವಳು ಅಳುತ್ತಾ ನುಡಿದಾಗ, ಅದಕ್ಕೆ ಮೇಡಮ್ ಯಾರ್ಯಾರ ಪಾಲಿಗೆ ಅಂತ ಬ್ರಹ್ಮ ಬ್ಲೂ ಪ್ರಿಂಟ್ ಹಾಕಿ ಕಳಿಸಿರ್ತಾನೆ ಅಂದಿದ್ದು. ನೋಡಿ ನಿಮಗಾಗಿ ಈ ಮಾಸ್ಟರ್ ಪೀಸ್ ಇದ್ದಾನೆ, ಯೋಚಿಸಿ ಎಂದಾಗ, ಬ್ಲೂ ಇಂಕ್ ಖಾಲಿ ಆದಾಗ ಬ್ಲ್ಯಾಕ್ ಇಂಕ್ ಬಳಸಿ ನನ್ನ ಹಣೆ ಮೇಲೆ ಬ್ಲ್ಯಾಕ್ ಪ್ರಿಂಟ್ ಹಾಕಿ ಕಳಿಸಿರ್ಬೇಕು, ಹೋಗೋ ಕರಿಯ ಎಂದು ಬೈದು ಹೋದಳು. ನಿಮಗೆ ಒಂದಿನ ಈ ಕರಿಯನ್ ಮೇಲೆ ಪ್ರೀತಿ ಬಂದೇ ಬರುತ್ತೆ ನೋಡ್ತೀರಿ ಎಂದು ಕಿರುಚಿದ. ಸದ್ಯಕ್ಕೆ ಈಗ ಎಲ್ಲರೂ ಸಾಕ್ಷಿ ಮದುವೆ ತಯಾರಿಯಲ್ಲಿ ಬಿಸಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಮದುವೆ ಕಾರ್ಯ ಶುರು ಮಾಡೋಣ. ಎಂದಿನಂತೆ ತಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.